ಇದು ನಮ್ಮ ಪಾಲಿಗೆ ಬಂದಂತ ಒಂದು ಸೌಭಾಗ್ಯ ಅಂತ ನಾವು ತಿಳ್ಕೊಂಡಿದ್ದೇವೆ. ಇದಕ್ಕೆ ಕಾರಣ ಏನು ಅಂತ ಹುಡುಕಲಿಕ್ಕೆ ನನಗೆ ಕಷ್ಟ ಇಲ್ಲ. ನಾನೇನು ರಾಜಕೀಯವಾಗಿ ಬಹಳಷ್ಟು ಅಧಿಕಾರದಲ್ಲಿದ್ದವನಲ್ಲ, ಬಹಳ ದೊಡ್ಡ ದುಡ್ಡಿನ ಐಶ್ವರ್ಯ ಇದ್ದವನು ಅಲ್ಲ. ನಾನು ಈ ಕನ್ವೆನ್ಷನ್ ಸೆಂಟರ್ಗೆ ನೀವು ನನ್ನ ಹತ್ರ ಏನು ದಾನವನ್ನು ಕೇಳಲಿಲ್ಲ, ನಾನು ಏನು ದಾನವೂ ಕೊಡಲಿಲ್ಲ, ಅದರ ಧನಿವಲ್ಲ. ಆದರೆ ಪ್ರೀತಿಯಿಂದ ಇವತ್ತು ನನ್ನನ್ನು ಈ ಒಂದು ಇದಕ್ಕೆ ಉದ್ಘಾಟನೆಗೆ ತಾವು ಕರೆದ ಉದ್ದೇಶ ಗೊತ್ತಿಲ್ಲ. ನನ್ನ ಬದುಕಿನ ಉದ್ದಕ್ಕೆ ನಾನು ಇಟ್ಕೊಂಡಂತ ಒಂದು ಹೃದಯ ಶ್ರೀಮಂತಿಕೆಯಿಂದ ನನ್ನ ಬದುಕಿನಲ್ಲಿ ನಾನು ಈ ದೇಶದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ನಾನು ಅರ್ಥಪೂರ್ಣವಾಗಿ ಬದುಕಿದ್ದರಿಂದ ನಿಮ್ಮ ಮೇಲೆ ಬಹಳಷ್ಟು ಸೌಹಾರ್ದಯುತವಾಗಿ ನಾವು ಪ್ರೀತಿಯಿಂದ ಇದ್ದಿದ್ದರಿಂದ ಈ ಭಾಗ್ಯವನ್ನು ನನಗೆ ಕೊಟ್ಟಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೆ. ನಾವೆಲ್ಲರೂ ಈ ದೇಶದಲ್ಲಿ ಜನ್ಮ ತಾಳಿದವರು ನಾವು ಒಂದು ರೀತಿಯ ಭಾಗ್ಯವಂತ ಅಂತ ಹೇಳಿದ್ದೇವೆ. ನಾವು ಜನ್ಮ ತಾಳಿದಂಥ ಈ ದೇಶದಲ್ಲಿ ಬಹಳಷ್ಟು ಈ ದೇಶವನ್ನು ನಾವು ಅರ್ಥೈಸಬೇಕು. ಈ ದೇಶ ಜಗತ್ತಿನಲ್ಲಿರುವಂತಹ ಒಂದು ದೇಶದಲ್ಲಿ ಬಹಳಷ್ಟು ಆದರ್ಶಪ್ರಾಯವಾದಂತಹ ದೇಶ. ಎಷ್ಟೋ ಜನರಿಗೆ ಇಲ್ಲಿರುವಂತಹ ದೊಡ್ಡ ಭಾಗ್ಯ ಬಹಳ ಮಾನವ ಸಂಪತ್ತು. ಮಾನವ ಸಂಪತ್ತಿಗೆ ಬೆಲೆ ಕಟ್ಟಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಮಾನವ ಸಂಪತ್ತಿರುವ ಜನಸಂಖ್ಯೆ 144 ಕೋಟಿ ಜನರಿರುವಂತಹ ದೇಶ, ನಂಬರ್ 1 ದೇಶವಾಗಿ ಜಗತ್ತಿನಲ್ಲಿರುವುದು ಭಾರತ ದೇಶ. ಇಂಥ ದೇಶವನ್ನು ಯಾವತ್ತೂ ನಾವು ನಮ್ಮ ಹಾಗಿರುವಂತಹ ಪ್ರದೇಶಕ್ಕೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ದೇಶ ಯಾವತ್ತೂ ಒಂದು ಮತಕ್ಕೆ, ಒಂದು ಜಾತಿಗೆ, ಒಂದು ಮತಕ್ಕೆ, ಒಂದು ಜಾತಿಗೆ, ಒಂದು ಭಾಷೆಗೆ ಸೀಮಿತವಾದ ದೇಶ. ಈ ದೇಶದಲ್ಲಿ ಬೇರೆ ಬೇರೆ ಮತದವರು, ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ಭಾಷೆಯವರು ಇರುವಂತಹ ಇದೊಂದು ಅದ್ಭುತವಾದಂತಹ ದೇಶ. ಈ ದೇಶದಲ್ಲಿ ಒಂದು ಸೌಹಾರ್ದತೆಯಿಂದ ಬದುಕಲಿಕ್ಕೆ ನಾವು ಬಹಳಷ್ಟು ದೇಶವನ್ನು ಅರ್ಥೈಸ್ತೇವೆ. ನಮ್ಮ ಪೂರ್ವಜರು ಕಾಲದಲ್ಲಿ ಯಾವುದೇ ಮತಗಳ ಬಗ್ಗೆ, ಯಾವುದೇ ಜಾತಿಯ ಬಗ್ಗೆ, ಯಾವುದೇ ಭಾಷೆಯ ಬಗ್ಗೆ ಒಳಗೊಟ್ಟು ಅದರ ಮುಖಾಂತರ ನಾವು ಇವತ್ತು ಆ ಜಾತಿಯ ಮತ ಭಾಷೆಯಲ್ಲಿ ಅದನ್ನು ಆಳವಾಗಿ ನಾವು ಅಭ್ಯಾಸ ಮಾಡಬೇಕು. ಯಾವುದೇ ನಾವು ಪೂರ್ವಜರಿಂದ ಪಡೆದುಕೊಂಡಂತಹ ಮತ ಇರ್ಬೋದು, ಜಾತಿ ಇರ್ಬೋದು, ಭಾಷೆ ಇರ್ಬೋದು, ಇದರ ಆಳವನ್ನು ಸರಿಯಾಗಿ ಅರ್ಥೈಸಿಕೊಂಡು ಆ ಮತದಲ್ಲಿ ಏನು ಹೇಳ್ತಾ ಇದೆ ಅದನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಬೇಕಾದ ನಮ್ಮ ಕರ್ತವ್ಯ. ಧರ್ಮ ಮತ್ತು ಮತ, ಜಾತಿ ಇರುವ ವ್ಯತ್ಯಾಸ ನಮಗೆ ಸ್ಪಷ್ಟ ಗೊತ್ತಿರಬೇಕು. ಇವತ್ತು ಧರ್ಮ ಎಂಬುದು ಜಗತ್ತಲ್ಲಿರುವುದು ಒಂದೇ ಒಂದು ಧರ್ಮ, ಅದು ಮಾನವ ಧರ್ಮ. ಸಹೋದರ ಸಹೋದರಿಯರು, ನಮ್ಮ ಭಾರತ ಒಂದು ಸುಂದರವಾದ ದೇಶ, ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತಹ ದೇಶ. ಈ ಭಾರತದಲ್ಲಿ ಹಲವಾರು ಧರ್ಮಗಳು, ಹಲವಾರು ಜಾತಿಗಳು, ಹಲವಾರು ಭಾಷೆಗಳು, ವಿಧ ವಿಧದ ಸಂಸ್ಕೃತಿಗಳು ಇವೆ. ಆದರೂ ನಾವೆಲ್ಲರೂ ಭಾರತೀಯರು. ಹಾಗೆಯೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅದು ಸಹ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತಹ ಜಿಲ್ಲೆ. ಹಲವಾರು ಧರ್ಮಗಳು, ಹಲವಾರು ಭಾಷೆಗಳು, ಹಲವಾರು ಜಾತಿಗಳು, ಹಲವಾರು ವಿವಿಧತೆಯ ಸಂಸ್ಕೃತಿಗಳಲ್ಲಿ ನಾವೆಲ್ಲರೂ ಈ ಕನ್ನಡ ಮಣ್ಣಿನ ತುಳುನಾಡಿನ ಮಕ್ಕಳು, ಒಂದೇ ಮಕ್ಕಳು. ಹಾಗೆ ನಾವು ಸೌಹಾರ್ದತೆಯಿಂದ ಬಾಳುತ್ತಿದ್ದೇವೆ. ನಾನು ಸಣ್ಣದಿರುವಾಗ ಹಾಗೂ ಈಗಲೂ ಸಹ ನೋಡ್ತೇನೆ, ಈಗಲೂ ಮಾಡ್ತಿದ್ದೆ. ಬರ್ಬು ನಗಲು, ನಮ್ಮ ಹಿಂದೂ ನಗಲು, ಮುಸ್ಲಿಂ ನಗಲು ಒಟ್ಟಿಗೆ ಸೇರಿದ್ರೆ ಪರ್ವ ಮಲ್ದೊಂದಿದ್ದ, ಕಂಡ ದತ್ತೊಂದಿದ್ದ, ಕೈ ಕೊಯ್ಯೊಂದಿದ್ದ, ಕೈ ತುಂಬೊಂದಿದ್ದ, ಒಟ್ಟಿಗೆ ಬೇರೆ ಮಲ್ದೊಂದಿದ್ದ, ಮರದ ಅಂಚನೆ ಕಂಡದ ವಿವಿಧ ರೀತಿಯ ನಾವು ಕೆಲಸ ಮಾಡಿ ಇದ್ದೇವೆ. ಆ ಜಾತಿ, ಈ ಜಾತಿ, ಆ ಧರ್ಮ, ಈ ಧರ್ಮ ಅಂತ ಭೇದ ಭಾವ ನಮ್ಮಲ್ಲಿ ಇರಲಿಲ್ಲ, ಈಗಲೂ ಸಹ ಇಲ್ಲ. ನೋಡಿ,
ನಾವು ಮೂಡುಬಿದಿರೆ ಪೇಟೆಗೆ ಹೋಗ್ತೇವೆ, ಕೆಲವು ಅಂಗಡಿಗಳಿಗೆ ಹೋಗಿ ತರಕಾರಿ ತೆಗಿತೇವೆ, ಕೆಲವತ್ರ ಹೋಗಿ ಮೀನು ನಾವು ಪಡ್ಕೊಳ್ತೇವೆ, ಕೆಲ ಹೋಟೆಲ್ಗೆ ಹೋಗಿ ಚಹಾ ತಿಂಡಿ ತಿಂತೇವೆ. ಅಲ್ಲಿ ನಾನು ನಮ್ಮೆಲ್ಲರೂ ಒಂದೇ ಎಂಬ ಭಾವನೆ ಇದೆ. ನಾನು ಸಣ್ಣದಿರುವಾಗ ನನಗೆ ಒಂದು ದಿನ ಶಾಲೆಗೆ ಹೋಗ್ಲಿಕ್ಕೆ, ಕಾಲೇಜಿಗೆ ಹೋಗ್ಲಿಕ್ಕೆ ಹಣ ಇರಲಿಲ್ಲ. ಅವಾಗ ತಂದೆ ಇಲ್ಲ ದೂರ ಊರಿಗೆ ಹೋಗಿದ್ರು, ಅಮ್ಮನ ಹತ್ರ ಹಣ ಇರಲಿಲ್ಲ. ಅವಾಗ ಒಂದು ಬೈಗುಲ್ಲಿನ ಸಾಹೇಬರು, ಅಮೀರ್ ಸಾಹೇಬರೆಂದು ಬಂದಿದ್ರು. ನನ್ನ ಅಮ್ಮನ ಹತ್ರ ಕೇಳಿದ್ರು, ಬಯಮ್ಮ ಬಾಲೆ ನ್ಯಾಯ ಶಾಲೆಗೆ ಹೋದಿಜಿ, ಇನಿ ಬಸ್ ಕಾಸಿಚ್ಚಿ ಅಂಚಾದ ಗೊತ್ತಿಚ್ಚಿ. ಅವಾಗ ಅವರು ಅವರ ಕಿಸೆಯಲ್ಲಿದ್ದ ಒಂದು 20 ರೂಪಾಯಿ ನನ್ನನ್ನು ಕೊಟ್ಟು ಬಾಲೆ ಶಾಲೆ ಅಂತ ಅವರು ನನ್ನನ್ನು ಕೊಟ್ಟು ಕಳಿಸಿದರು. ಅದೊಂದು ಪ್ರೀತಿಯ ಸೌಹಾರ್ದತೆಯ ಒಂದು ಉದಾಹರಣೆ. ಅವತ್ತು ಅವರು ಒಂದು 20 ರೂಪಾಯಿ ಕೊಟ್ಟು ನನ್ನನ್ನು ಕಳಿಸಿದ್ರಿಂದ ನಾನು ಇವತ್ತು ಗುರುಗಳಾಗಿರಬಹುದು. ನನಗೆ ಗುರುದೀಕ್ಷೆ ಸಿಗುವಾಗ ಸನ್ಮಾನ್ಯ ಅಭಯಚಂದ್ರ ಅವರು ಸರ್ಕಾರಿ ಒಂದು ಮುಖ್ಯಮಂತ್ರಿ ಇದ್ದರು, ಸರ್ಕಾರಿ ಮಂತ್ರಿ ಆಗಿದ್ದರು. ಅವರು ಬಂದು ನನ್ನನ್ನು ಆಶೀರ್ವದಿಸಿದರು. ಹಾಗೆಯೇ ಅಮರ್ ಶೆಟ್ಟಿ ಇದ್ದರು, ಅವರು ಮಾಜಿ ಶಾಸಕರಾಗಿದ್ದರು. ಅವರು ಸಹ ಬಂದು ನನ್ನನ್ನು ಅಭಿನಂದಿಸಿದರು. ಹೀಗೆ ಅವರು ಹಾಗೂ ನನ್ನ ಮಿತ್ರ ಮನ್ಸೂರ್ ಅವರು ಎಲ್ಲರೂ ಒಟ್ಟಿಗೆ ಕೂಡಿ ನಾವು ಕೆಲಸ ಮಾಡಿದ್ದೇವೆ, ಪರಸ್ಪರ ಸಹಕರಿಸಿದ್ದೇವೆ, ಒಟ್ಟಿಗೂಡಿ ನಾವು ಬಾಳಿದ್ದೇವೆ. ಇವತ್ತು ಪುತ್ತಿಗೆ ಕನ್ವೆನ್ಷನ್ ಸೆಂಟರ್ ಎಂಬ ಭಾಳ ಸುಂದರವಾದಂಥ ಏರ್ ಕಂಡೀಷನ್ ಹಾಲನ್ನು ಮೂಡುಬಿದಿರೆಯ ಜನತೆಗೆ ಇವತ್ತು ಅರ್ಪಣೆ ಮಾಡುವಂಥ ಕೆಲಸ ಈ ನೂರಾನ ಮಸೀದಿಯ ಮುಖಾಂತರ ಇವತ್ತು ಆಗಿದೆ. ಅದಕ್ಕಾಗಿ ನಮ್ಮ ಮಸೀದಿ ಕಮಿಟಿಯ ಎಲ್ಲ ಸದಸ್ಯರುಗಳನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಯಾಕಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಇಂತಹ ಸುಂದರವಾದಂಥ ಕನ್ವೆನ್ಷನ್ ಸೆಂಟರ್ಗಳ ಅವಶ್ಯಕತೆ ಇದೆ. ಇದನ್ನು ಸಮಾಜಕ್ಕಾಗಿ ಅರ್ಪಣೆ ಮಾಡುವಂಥ ಕೆಲಸ ಇವತ್ತು ತಾವು ಮಾಡಿದ್ದೀರಿ. ಸರ್ವ ಧರ್ಮೀಯರನ್ನು ಸಮನ್ವಯತೆಯಿಂದ ಪ್ರೀತಿಯಿಂದ ಕಾಣುವಂಥ ತಮ್ಮ ಈ ಕಾರ್ಯಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ಭಾರತ ದೇಶ ಸರ್ವ ಧರ್ಮೀಯರು ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಬದುಕುವಂಥ ಪ್ರಪಂಚದ ಏಕೈಕ ದೇಶ ಇದ್ದರೆ ಅದು ಭಾರತ ದೇಶ. ಅಂತಹ ಭಾರತ ದೇಶದಲ್ಲಿ ನಾವು ಭಾಳ ಪ್ರೀತಿ ವಿಶ್ವಾಸದಿಂದ ಬದುಕ್ತಾ ಇದ್ದೇವೆ. ಅದರಲ್ಲಿ ಕೂಡ ಮೂಡುಬಿದಿರೆ ಒಂದು ವಿಶೇಷ. ಮೂಡುಬಿದಿರೆಯಲ್ಲಿ ಸರ್ವಧರ್ಮ ಸಮನ್ವಯತೆಯನ್ನು ಕಾಪಾಡಿಕೊಂಡು ನಾವು ಬಹಳ ವರ್ಷಗಳಿಂದ ಇಲ್ಲಿ ಬದುಕ್ತಾ ಇದ್ದಂಥ ಜನ ನಾವು. ಯಾಕೆಂದರೆ ನನಗೆ ನಾವು 75 ವರ್ಷ ಪ್ರಾಯ. ನಾನು ಹುಟ್ಟಿದ್ದು ಮೂಡುಬಿದಿರೆಯಲ್ಲಿ, ಇವತ್ತು ಬದುಕುವುದು ಮೂಡುಬಿದಿರೆಯಲ್ಲಿ. ಆದ್ದರಿಂದ ಇಲ್ಲಿಯ ಎಲ್ಲ ಚಟುವಟಿಕೆಗಳನ್ನು ನನ್ನ ಬಾಲ್ಯದಿಂದ ಬಲ್ಲವ. ನಮ್ಮ ಅಬ್ಬಾಕ ಇಲ್ಲಿ ಹಿರಿಯ ನಮ್ಮ ಮೂಡುಬಿದಿರೆ ಮುಖ್ಯ ಮಸೀದಿಯ ಅಧ್ಯಕ್ಷರು. ಆ ಕಾಲದಿಂದ ಅವರು ಭಾಳ ಪ್ರೀತಿ ಅನ್ಯೋನ್ಯತೆಯಿಂದ ಬದುಕುತ್ತಾ ಇದ್ದವು. ಮಹಾವೀರ ಕಾಲೇಜಿಗೆ ಹೋಗುವಂಥ ಸಂದರ್ಭದಲ್ಲಿ ಕೂಡ ನಮಗೆ ಬಹಳ ಒಂದು ಸಪೋರ್ಟೆಡ್ ಪರ್ಸನ್ ಅಂದರೆ ಬಿ.ಡಿ. ಅಬ್ಬಾಕ. ಆದ್ದರಿಂದ ಇವತ್ತು ಮೂಡುಬಿದಿರೆ ಅಂದರೆ ಇವತ್ತು ಇಂತಹ ಸುಂದರವಾದಂಥ ಈ ಮೂಡುಬಿದಿರೆಯಲ್ಲಿ ಇವತ್ತು ಅತಿ ಉತ್ತಮ ಗುಣಮಟ್ಟದ ಒಂದು ಕನ್ವೆನ್ಷನ್ ಸೆಂಟರನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದಕ್ಕಾಗಿ ನಮ್ಮ ನುರಾನಿ ಮಸೀದಿಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ, ಅಬುಲಾಲ ಪುತ್ತಿಗೆಯ ಎಲ್ಲ ಬಂಧುಗಳಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಜಾತಿಯ ಮೇಲೆ ಒಂದು ಬೀಜ ಬಿತ್ತುವಂಥ ಕೆಲಸ ಮಾಡ್ತಾರೆ. ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಈ ಭಾರತ ದೇಶದಲ್ಲಿ ಇವತ್ತು ಆಧುನಿಕ ಶಿಕ್ಷಣ ಪದ್ಧತಿಯಿಂದ ನಾವು ಹೊಸ ಭಾರತವನ್ನು ಕಟ್ಟಲಿಕ್ಕೆ ಇವತ್ತು ಸಾಧ್ಯವಾಗಿದೆ. ಆದ್ದರಿಂದ ಇವತ್ತು ಭಾರತದಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪರದೇಶದಲ್ಲಿ ಹೋಗಿ ನಮ್ಮ ಬಂಧುಗಳು ದುಡಿಯುತ್ತಾರೆ. ನಾನು ಒಬ್ಬ ಸಾಮಾನ್ಯ ಮನುಷ್ಯರಾಗಿ ದೇಶದ ಇವತ್ತು ಪ್ರಧಾನಮಂತ್ರಿ ನಿಲ್ಲಲಿಕ್ಕೆ ಅಂತ ನನ್ನ ಜೀವಮಾನದಲ್ಲಿ ನಾನು ಕೂಡ ಕಾಣಲಿಕ್ಕೆ ಇಲ್ಲ ನೆನೆಸು. ಆದ ಕಾರಣ ಇಂಥ ಒಂದು ವೇದಿಕೆಯಲ್ಲಿ, ಇಂಥ ಒಂದು ಸುಂದರವಾದ ವೇದಿಕೆಯಲ್ಲಿ ಅಬುಲಾಲ ಪುತ್ತಿಗೆ ಇಂಥ ಒಂದು
ವಾವಣ ಮಾಡಿ ಈ ಮಸೀದಿಯಲ್ಲಿ ಅಲ್ಲಾಹು ನಿಮಗೆ ಆಫಿಯತ್ತು ಆರೋಗ್ಯ ಸುಖ ಸಂಪತ್ತು ಕೊಡಲಿ. ಆದರೆ ನನ್ನ ಥರ ಬಡತನ ನಿಮ್ಮ ಸಹಾಯ ಮಾಡಿಕೆ ನಾನು ತಲೆ ಬಾಗ್ತೇನೆ. ಅಲ್ಲಾಹು ನಿಮಗೆ ಕೂಡ ಧನ್ಯವಾದ. ಆದರೆ ಒಂದು ಈ ಸಂದರ್ಭದಲ್ಲಿ ಮಾಧ್ಯಮ ನನ್ನ ತೋರಿಸದೇ ಇದ್ದರೆ ಕೂಡ ನಾನು ಅಬುಲಾಲ್ ಕೊತ್ತಂಬರಿಗೆ ನಾನು ಈ ವೇದಿಕೆಯಲ್ಲಿ ಸನ್ಮಾನ ಮಾಡಲಿಕ್ಕೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ಕೇಳ್ತೇನೆ. ಅಲ್ಲಾಹು ನಿಮಗೆ ಸುಖ ಸಂಪತ್ತು ಕೊಡಲಿ. ನಿಮ್ಮ ಥರ ನನ್ನ ಥರ ಬಡತನ ಇನಿ ಕೂಡ ನಿಮ್ಮ ಸಹಿಯಿಂದ ಅನುಗಮ ಮಾಡಿಕೊಳ್ಳಿ ಅಂತ ಹಾರೈಸ್ತೀನಿ. ಈಗಾಗಲೇ ನಮ್ಮ ಕಾರ್ಯಕ್ರಮಗಳನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು. ಸ್ಟಾರ್ಟಿಂಗ್ನಿಂದ ಇದ್ದವರಿಗೆ ನಿಜವಾಗಿ ಇಲ್ಲಿ ಏನು ನಡೆಯಿತು ಅಂತ ಎಕ್ಸ್ಪ್ಲೇನ್ ಮಾಡುವ ಅಗತ್ಯ ಇಲ್ಲ. ಯಾಕೆ ಹೇಳಿದರೆ ಸೌಹಾರ್ದತೆಯ ನಿಜವಾದ ಅರ್ಥವನ್ನು ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಕ್ಕಿದೆ ಅಂತ ನಾನು ಅನ್ನಿಸ್ತೇನೆ. ಕಟ್ಟಡದ ಕಾಮಗಾರಿಯಿಂದ ಹಿಡಿದು ಇಲ್ಲಿ ಬಹುಮಾನಿತರು, ಸನ್ಮಾನಿತರು ಹಾಗೂ ಗೌರವಿಸಿದಂಥ ವ್ಯಕ್ತಿಗಳನ್ನು ತಾವು ಗುರುತಿಸಿದರೆ ನಮ್ಮ ಊರಿನ ಸೌಹಾರ್ದತೆ ಏನು ಅಂತ ನಮಗೆ ಅರ್ಥ ಆಗ್ತದೆ. ಪುತ್ತಿಗೆ ಕನ್ವೆನ್ಷನ್ ಸೆಂಟರ್ ಈ ಹೆಸರು ಇಲ್ಲಿ ಬರಲು ಕಾರಣ ಈ ನಮ್ಮ ಊರಿನ ಜನರ ಪ್ರೀತಿ, ಬಾಂಧವ್ಯ, ಸೌಹಾರ್ದತೆ. ನಾನು ಬಾಲ್ಯದಿಂದ ಇಲ್ಲೇ ಬೆಳೆದವ. ನಮ್ಮ ಪರಿಸರದಲ್ಲಿರುವ ಎಲ್ಲ ಜಾತಿ ಬಾಂಧವರಲ್ಲಿ ನಾವು ಎಲ್ಲೂ ವ್ಯತ್ಯಾಸ ಕಾಣದಂಥ ಒಂದು ಊರು. ಇಲ್ಲಿ ಯಾವುದೇ ಕಾರ್ಯಕ್ರಮ ಎಲ್ಲ ಜಾತಿಯವರು ಒಟ್ಟುಗೂಡಿ ಇಲ್ಲಿ ಮಿತ್ರಮಂಡಳಿಯ ಕಾರ್ಯಕ್ರಮ ಇರ್ಬೋದು ಅಥವಾ ನೂರಾನಿ ಮಸೀದಿಯ ಕಾರ್ಯಕ್ರಮ ಇರ್ಬೋದು, ಎಲ್ಲವೂ ಕೂಡ ಒಂದು ಸೌಹಾರ್ದತೆಯಿಂದ ನಡೆಯುತ್ತದೆ. ಈ ಕನ್ವೆನ್ಷನ್ ಸೆಂಟರ್ಗೆ ನಮ್ಮ ಊರಿನ ಪ್ರಾಮುಖ್ಯವಾಗಿ ನಮ್ಮ ಜಮಾತಿನ ಎಲ್ಲ ಸದಸ್ಯರ ಸಹಕಾರ, ಅದಲ್ಲದೆ ನಮ್ಮ ಊರಿನ ಗಣ್ಯರ ದೊಡ್ಡ ದೇಣಿಗೆ ಹಾಗೂ ಎಲ್ಲ ನಮ್ಮ ಕಮಿಟಿಯ ಶ್ರಮ, ಇದರಿಂದಾಗಿ ಇಂಥ ಒಂದು ಸುಂದರವಾದ ಒಂದು ಕನ್ವೆನ್ಷನ್ ಸೆಂಟರ್ ಇಲ್ಲಿ ನಡೆಸಲು ಸಾಧ್ಯವಾಯಿತು. ನಮ್ಮ ದೊಡ್ಡ ದೊಡ್ಡ ದೇಣಿಗೆ ನೀಡಿದ ನಮ್ಮ ಊರ ಗಣ್ಯರು ಕೆಲವೊಮ್ಮೆ ಏನು ಮಾಡ್ತಾರೆ ಹೇಳಿದರೆ, ಯಾವುದಾದ್ರೂ ಒಂದು ದೇಣಿಗೆ ನೀಡುವಾಗ ನಮ್ಮ ಹೆಸರನ್ನು ಅಮೃತಾಕ್ಷರದಲ್ಲಿ ಅಲ್ಲಿ ಬರೀಬೇಕು, ಅಲ್ಲಿ ಮಾರ್ಬಲಲ್ಲಿ ನಮ್ಮ ಹೆಸರು ಬರಬೇಕಂತ ಕೆಲವರು ಹೇಳೋದು. ಆದರೆ ಇಲ್ಲಿ ದೇಣಿಗೆ ನೀಡಿದ ಮಹನೀಯರು ತಮ್ಮ ಊರಿನ ಹೆಸರನ್ನು ಈ ಕನ್ವೆನ್ಷನ್ ಸೆಂಟರ್ಗೆ ಇಡಬೇಕಂತ ಪ್ರಸ್ತಾಪ ನೀಡಿದ್ದಾರೆ. ನಾವು ಬೆಳೆದ ಊರು, ಈ ಊರಿನ ಹೆಸರನ್ನು ನಾವು ಬೆಳೆಸಬೇಕು ಅಂತ ಹೇಳುವ ಉದ್ದೇಶದಲ್ಲಿ ಈ ಪುತ್ತಿಗೆ ಕನ್ವೆನ್ಷನ್ ಸೆಂಟರ್ ಅಂತ ಹೆಸರು ಇಡಲು ಇಲ್ಲಿ ಕಾರಣ. ನಾವು 5 ಸಹೋದರರು, ನಾವು ಯಾರು ಇಲ್ಲಿ ಜನ್ಮ ತಾಳಿದವರಲ್ಲ. ಆದರೂ ನಮ್ಮ ಹೆಸರಿನ ಮುಂದೆ ನಾವು ಪುತ್ತಿಗೆ ಅಂತ ಜೋಡಿಸಲಿಕ್ಕೆ ಕಾರಣ ಈ ಊರಿನಲ್ಲಿರುವ ಸೌಹಾರ್ದತೆ, ಪ್ರೀತಿ, ನಾವು ಬೆಳೆದು ಬಂದ ರೀತಿ, ಇದು ಕಾರಣ. ಇಲ್ಲಿ ನಾವು ಬಾಲ್ಯದಲ್ಲಿರುವಾಗ ನಾವು ಹಾಲು ತರಲು ಹೋಗುವಂಥ ಜಾಗ ಉಮನಾಥ್ ದೇವಡಿಗರ ಮನೆಯಿಂದ ನಾವು ಹಾಲು ತರಲಿಕ್ಕೆ ನಾನು ಖುದ್ದು ಹೋಗ್ತಾ ಇದ್ದೆ. ಅಲ್ಲಿಂದ ಬರುವಾಗ ಅಲ್ಲಿ ಅವರ ಮನೆಯಲ್ಲಿ ಚಹಾ ತಿಂಡಿ ಕೊಡದೆ ಆ ಶಾಂತಕ್ಕನವರು ನಮ್ಮನ್ನು ಯಾವಾಗಲೂ ವಾಪಸ್ ಕಳಿಸಲಿಲ್ಲ. ಇಂಥ ಒಂದು ಪ್ರೀತಿ ನಮಗೆ ಬಾಲ್ಯದಿಂದಲೇ ಅವರು ಕೊಡ್ತಿದ್ರು. ಇಲ್ಲಿ ನಮ್ಮ ಮನೆ ಹತ್ತಿರ ನಮ್ಮ ಹಾಲ್ನ ಹಿಂದೆ ಮನೆಯಲ್ಲಿರುವ ವನಜಕ್ಕನವರು ಪ್ರತಿ ಸಲ ಮೂಡುಬಿದ್ರೆ ಸಿಟಿಗೆ ಹೋಗಿ ಬರುವಾಗ ನಾವು ಬಾಲ್ಯದಲ್ಲಿರುವಾಗ ಒಂದು ಕಟ್ಟು ಗೋಳಿ ಬಜೆಯನ್ನು ತಂದು ನಮಗೆ ನಮ್ಮ ಮನೆಯಲ್ಲಿ ಕೊಟ್ಟು ಹೋಗ್ತಾ ಇದ್ರು. ನಾವು ಅವರ ಬರುವಿಕೆಯನ್ನು ಕಾಯ್ತಾ ಇದ್ದ ದಿನ ಕೂಡ ಇತ್ತು. ಇಂಥ ಒಂದು ಬಾಂಧವ್ಯ ಈಗಲೂ ಇಲ್ಲಿ ಊರಿನಲ್ಲಿ ಇದೆ ಅಂತ ನಾನು ಹೇಳಲು ಬಯಸ್ತೇನೆ. ಅದಲ್ಲದೆ
ಈಗಾಗಲೇ ರಾಜೇಶ್ ಗಡ್ಲಕರ್ ಅವರು ಹೇಳಿದರು, ಅವರ ಚಿಕ್ಕಪ್ಪನವರು ಸಾಲ್ವಾದೋರ್ ಡಿಸೋಜ. ಇಲ್ಲಿ ನಾವು ಕಲಿತ ಶಾಲೆ ಅವರಿಂದಾಗಿ ಹಲವು ವರ್ಷಗಳ ಹಿಂದೆ ಇಲ್ಲಿ ಕೂಡ ಗುಡ್ಡೆಂಗಡಿಯಲ್ಲಿ ಕೂಡ ಶಾಲೆ ನಿರ್ಮಿಸಿದಂಥ ವ್ಯಕ್ತಿ ಈ ಊರಿನವರು. ನಿಮಗೆ ಗೊತ್ತಿರಲಿ, ಆಳ್ವಾಸ್ ವಿದ್ಯಾಸಂಸ್ಥೆ ಎಲ್ಲ ಕಾಲೇಜುಗಳು ಇರುವುದು ಈ ಪುತ್ತಿಗೆ ಗ್ರಾಮದಲ್ಲಿ. ಈ ಪುತ್ತಿಗೆ ಗ್ರಾಮವು ಆಳ್ವಾಸ್ ಕಾಲೇಜಿನ ಎಲ್ಲ ವಿದ್ಯಾಸಂಸ್ಥೆಗಳನ್ನು ಕೂಡ ಹೊಂದಿರ್ತದೆ. ಇಲ್ಲಿ ನಮ್ಮ ಗೌರವಾನ್ವಿತ ಈಗ ಗವರ್ನರು ಆದ ಅಬ್ದುಲ್ ನಜೀರ್ ಅವರು ನಮ್ಮ ಜಮಾತಿನ ಸದಸ್ಯರು, ಇಲ್ಲಿ ಹುಟ್ಟಿ ಬೆಳೆದವರು ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. IPS ಅಬ್ದುಲ್ ಅಹದ್ ಅವರು ಕೂಡ ಇಲ್ಲಿಯೇ ಬೆಳೆದವರು. ವಾರ್ತಾ ಭಾರತೀಯ ಹಾಗೂ ಕುರಾನ್ ಕನ್ನಡಕ್ಕೆ ಅನುವಾದ ಮಾಡಿದಂಥ ಅಬ್ದುಲ್ ಸಲಾಂ ಪುತ್ತಿಗೆಯವರು ಕೂಡ ಇಲ್ಲಿಯವರು. ಇಂಥ ಊರಿನ ನಾನೊಬ್ಬ ಸದಸ್ಯ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಇವತ್ತು ಹಾಜಬ್ಬರಂಥ ಮಹಾನ್ ವ್ಯಕ್ತಿ, ಪದ್ಮಭೂಷಣ ವಿಜೇತ ಗೌರವಾನ್ವಿತ ಹಾಜಬ್ಬರ ಬದಿಯಲ್ಲಿ ಕುತ್ಕೊಳ್ಳಿಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಅವರ ವ್ಯಕ್ತಿತ್ವ ನೋಡಿದರೆ ಗೊತ್ತಾಗ್ತದೆ. ಎಷ್ಟೋ ಜನರು ಪ್ರಶಸ್ತಿಗಾಗಿ ಹಿಂದೆ ಓಡ್ತಾ ಇದ್ದರೆ ಅವರ ಪ್ರಶಸ್ತಿ ಅವರನ್ನು ಹುಡುಕಿಕೊಂಡು ಅವರ ಮನೆಗೆ ಬಂದಿದೆ. ಇದು ಹಾಜಬ್ಬ ಅವರ ವಿಶೇಷತೆ, ಅವರ ವ್ಯಕ್ತಿತ್ವ, ಅವರ ಸರಳತೆ. ಖಂಡಿತ ನಮ್ಮೆಲ್ಲರಲ್ಲಿ ಅಂಥ ಒಂದು ಮಾನವೀಯತೆ, ಅಂಥ ಒಂದು ಗುಣ, ಕಿತ್ತಳೆ ಮಾರಿ ಅದರಿಂದ ಬಂದ ಹಣದಿಂದ ಸ್ಕೂಲ್ ನಡೆಸಬೇಕಾದ್ರೆ ಅವರಲ್ಲಿರುವ ವ್ಯಕ್ತಿತ್ವ ಹೇಗೆ ಇರ್ಬೋದು ಅಂತ ನಾವು ಗಮನಿಸ್ಬೋದು. ಹೀಗೆ ನಮ್ಮ ಹಾಲ್ನ ಬಗ್ಗೆ ಈಗಾಗಲೇ ಈ ವಿನ್ಯಾಸವನ್ನು ನಾವು ಮೂಡುಬಿದಿರೆಯಲ್ಲಿ ಒಂದು ವಿಶೇಷವಾದ ಮಸೀದಿಯನ್ನು ಈಗಾಗಲೇ ಎಲ್ಲರಿಗೂ ಒಂದು ವಿಷಯ ಗೊತ್ತಿರಲಿ, ಮೂಡುಬಿದಿರೆಯ ಟೂರಿಸಂ ಪ್ಲೇಸಸನ್ನು ನಾವು ಇಂಟರ್ನೆಟ್ಟಲ್ಲಿ ಹುಡುಕಿದರೆ ನೂರಾನಿ ಮಸೀದಿಯನ್ನು ಈಗಾಗಲೇ ಇಂಟರ್ನೆಟ್ ತೋರಿಸ್ತದೆ ನಿಮಗೆ. ಟೂರಿಸಂನಲ್ಲಿ ಮೂಡುಬಿದಿರೆಯ ನೂರಾನಿ ಮಸೀದಿ ಒಂದು ವಿಸಿಟರ್ ಪ್ಲೇಸ್ ಅಂತ ತೋರಿಸ್ತಾ ಇದೆ. ಇದು ನಮ್ಮೆಲ್ಲರ ಭಾಗ್ಯ ಅಂತ ನಾನು ಎಣಿಸ್ತೇನೆ. ಮುಂದೆ ಒಂದಿನ ಈ ಹಾಲ್ ಕೂಡ ಬರ್ಬೋದು ಅಂತ ನನಗೆ ಅನಿಸ್ತದೆ. ಹಾಗೆ ಇಲ್ಲಿಯ ನಾವು ಡಿಸೆಂಬರ್ವರೆಗೆ ಈ ಹಾಲ್ನ ಬಾಡಿಗೆಯನ್ನು 20% ಡಿಸ್ಕೌಂಟಲ್ಲಿ ಇಟ್ಟಿದ್ದೇವೆ. ಡಿಸೆಂಬರ್ವರೆಗೆ ಬುಕ್ ಮಾಡಿದವರಿಗೆ 20% ಡಿಸ್ಕೌಂಟ್ ಸಿಗ್ತದೆ. ಅದರ ನಂತರ ಆ ಡಿಸ್ಕೌಂಟ್ ಇರುವುದಿಲ್ಲ. ಅದಲ್ಲದೆ ಈ ಹಾಲ್ನ ಏನು ನಮ್ಮ ಇನ್ಕಮ್ ಬರ್ತದೆ ಅದು ನಮ್ಮ ಊರಿನ ಬಡವರ ಏಳಿಗೆಗಾಗಿ ಅದನ್ನು ಮುಡಿಪಾಗಿಡಬೇಕು ಅಂತ ನಾವು ಬಯಸಿದ್ದೇವೆ. ನಮ್ಮ ಮಸೀದಿಯ ಖರ್ಚು ವೆಚ್ಚಕ್ಕಿಂತ ಉಳಿದ ಹಣವನ್ನು ಖಂಡಿತವಾಗಿಯೂ ನಾವು ಅದನ್ನು ಬಡವರಿಗಾಗಿ, ನಮ್ಮ ಊರಿನ ಏಳಿಗೆಗಾಗಿ, ನಮ್ಮ ಊರಿನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾವು ಮುಡಿಪಾಗಿಡ್ತೇವೆ ಅಂತ ಹೇಳುತ್ತಾ, ತಮಗೆಲ್ಲರಿಗೂ ನಮಗೆ ಸಪೋರ್ಟ್ ಮಾಡಿದ ಊರಿನ ಎಲ್ಲ ನನ್ನ ಜಮಾತಿನ ಸದಸ್ಯರಿಗೂ, ಆಡಳಿತ ಮಂಡಳಿ ಹಾಗೂ ನಮ್ಮ ಬಿಲ್ಡಿಂಗ್ ಕಮಿಟಿಯ ಸದಸ್ಯರಿಗೂ, ಇಂಜಿನಿಯರ್ನವರಿಗೂ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ ನನ್ನ ಅಧ್ಯಕ್ಷತೆ ಭಾಷಣವನ್ನು ಮುಕ್ತಾಯಗೊಳಿಸಿದ್ದೇನೆ. ಅಸ್ಸಲಾಮು ಅಲೈಕುಂ. ಶಾಂತಿ ಸೌಹಾರ್ದತೆಯ ಅಭಿಚಂದ್ರ ಸರ್ ಹೇಳ್ದಂಗೆ ಎಲ್ಲ ಸಮುದಾಯದವರು ಎಲ್ಲರೂ ಸಹ ಒಟ್ಟಿಗೆ ಸಾಮರಸ್ಯದಿಂದ ಬದುಕುವಂಥ ಈ ಊರಿನಲ್ಲಿ ಒಂದು ಸಾಮರಸ್ಯದ ಒಂದು ಕುರುಹಾಗಿ ಈ ಒಂದು ನುರಾನಿ ಮಸೀದಿಯ ಬಳಿಯಲ್ಲಿ ಒಂದು ಪುತ್ತಿಗೆ ಕನ್ವೆನ್ಷನ್ ಸೆಂಟರ್ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲ ಸಮುದಾಯ ಸೌಹಾರ್ದತೆಯನ್ನು ಸಾರುವ ಒಂದು ಕುರುವಾಗಿ, ಒಂದು ಗುರುತಾಗಿರಲಿ ಅಂತ ಹಾರೈಸುತ್ತಾ ಒಂದು ಮತ್ತೊಮ್ಮೆ ಶುಭ ಹಾರೈಸುವ ಅಬುಲಾಲ್ ಮತ್ತು ಸಬುಲಾಲ್ ಸರ್ ಮತ್ತು ತಂಡದವರಿಗೆ ಮತ್ತೊಮ್ಮೆ ಶುಭ ಹಾರೈಸುತ್ತಾ ನನ್ನನ್ನು ಕರೆದು ಗುರುತಿಸಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನಾನು ಇಲ್ಲಿ ಒಂದು ಉದ್ಯೋಗವನ್ನು ನಿರ್ಮಿಸುವಾಗ ಬಹಳ ಹೆದರಿಕೆ ಆಯಿತು ಮೊದಲಾಗಿ. ಯಾಕೆಂದರೆ ನಾನೊಂದು ಮುಸ್ಲಿಂ ಮಹಿಳೆಯಾಗಿ ಹಾಗೂ ನಾನು ಪರ ಊರಿನವಳು. ಈ ಊರಿನಲ್ಲಿ ಬಂದು ಒಂದು 20 ವರ್ಷ ಕಾಲಗಳನ್ನು ಕಳೀತಾ ಇದ್ದೇನೆ. ಅಂಥ ಸಂದರ್ಭದಲ್ಲಿ ನನಗೆ ಹೊರಗೆ ಹೋಗುವ ಅಂದರೆ ಇಲ್ಲಿನ ನೇಚರ್ ಬೇರೆ ಆಗಿರ್ತದೆ. ಒಂದು ನಮ್ಮ ಊರಿನ ನೇಚರ್ ಬೇರೆ, ಹಾಗೆ ಇಲ್ಲಿಯ ನೇಚರ್ ಬೇರೆ. ನನ್ನ ಕಾರಣದಿಂದ ಈ ಊರಿನಾಗಿ ಗ್ರಾಮಕ್ಕಾಗಲಿ ಯಾವ ಧಕ್ಕೆ ಬರಬಾರದೆಂದು ನನ್ನ ಆಶಯ ಆಗಿತ್ತು.
ಹೀಗೆ ನಾನು ಉದ್ಯೋಗವನ್ನು ಆರಂಭಿಸಿಬಿಟ್ಟೆ. ನಂತರ ಒಂದು 100ರಲ್ಲಿ 3 ಮಂದಿ ನನಗೆ ಸ್ವಲ್ಪ ಹೀಗೆ ಹೇಳಿದರು, ಯಾಕೆ ನಿಮ್ಮ ಮನೆಯವರಿಲ್ವಾ, ಮಕ್ಕಳಿಲ್ವಾ, ನಿಮಗೆ ಸಂಸಾರಕ್ಕೆ ತೊಂದರೆ ಇದೆಯಾ ಅಂತ ಕೇಳಲಿಕ್ಕೆ ಪ್ರಾರಂಭಿಸಿದರು. ಆಗ ನಾನು ಹೆದರಿಕೆಯಾಗಿ ನನಗೆ ಸ್ವಲ್ಪ ಬೇಸರ ಕೂಡ ಆಯಿತು. 100ರಲ್ಲಿ 97 ಮಂದಿ ನನ್ನನ್ನು ಬಹಳ ಪ್ರೋತ್ಸಾಹಿಸಿದರು. ಅವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಾನು ನಮ್ಮ ಶ್ರೀಮಾನ್ ಅಧ್ಯಕ್ಷರಾದಂತಹ ನಮ್ಮ ಗುಲಾಸರ ಹಂಚಿಗೆ ಹೋದೆ. ಯಾಕೆಂದರೆ ನಾವು ಯಾವ ಒಂದು ಕಷ್ಟಗಳು ಬಂದರೂ ಸಹ ಇಲ್ಲಿ ನಮ್ಮ ಮಹಿಳೆಯರಾಗಲಿ ನಾವೆಲ್ಲರಾಗಲಿ ನಮ್ಮ ನೆರೆಕೆರೆಯಾಗಲಿ ಫಸ್ಟು ನಾವು ಕಾಣುವುದೇ ನಮ್ಮ ಅಧ್ಯಕ್ಷರಿಗೆ, ನಮ್ಮ ಅಬ್ದುಲ್ ಸಾಹೇಬರಿಗೆ. ಅವರು ನನಗೆ ಉತ್ತಮ ಸಲಹೆ ನೀಡಿದರು, ಉತ್ತಮವಾದ ಒಂದು ನಂಬಿಕೆ ನೀಡಿದರು, ಉತ್ತಮ ಒಂದು ಗೌರವ ಕೊಟ್ಟರು, ಮತ್ತು ಒಂದು ನಮಗೆ ಉತ್ತಮವಾದ ನಂಬಿಕೆ, ಒಂದು ಧೈರ್ಯವನ್ನು ಕೊಟ್ಟರು. ಆ ಧೈರ್ಯವನ್ನು ಹೊರಬಿಸಿ ನಾನು ಇಲ್ಲಿವರೆಗೆ ನಾವು ಬಂದು ತಲುಪಲು ನನಗೆ ಅವಕಾಶವಾಯಿತು. ಅದಕ್ಕೆ ಮತ್ತೊಮ್ಮೆ ನಾನು ಅವರಿಗೆ ನನ್ನ ಐ ಸಲ್ಯೂಟ್ ಯು ಸರ್, ರಿಯಲಿ ಆಮ್ ವೆರಿ ತುಂಬ ಖುಷಿಯಾಗ್ತದೆ. ಯಾಕೆಂತ ಹೇಳಿದರೆ ಅಷ್ಟು ಒಂದು ಧೈರ್ಯವನ್ನು ನನಗೆ ತಂದು ಅವ್ರ ನುಡಿಸಿಂದ ನಾನು ಇವತ್ತು ಈ ಕಾರಣಕ್ಕೆ ನಾನು ಈ ಒಂದು ಸನ್ಮಾನವನ್ನು ಪಡೆಯಲು ಅವಕಾಶ ಆಯಿತು ಅಂತ ನನಗೆ ಅನಿಸ್ತಿದೆ. ನಮ್ಮ ಇಲ್ಲಿ ನೆರೆದಿರುವ ವ್ಯಕ್ತಿಗಳಲ್ಲಿ ಸಹ ಎಲ್ಲರೂ ನನಗಿಂತ ಮೋರ್ ಅಚೀವ್ ಮಾಡಿದವರೇ ಇರ್ಬೋದು. ಆದರೆ ನಾನು ಒಂದು ಚಿಕ್ಕ ಒಂದು ಆಸೆ, ಒಂದು ಹ್ಯುಮ್ಯಾನಿಟಿಗೆ ಒಂದು ಕೆಲಸ ಮಾಡಬೇಕಂತ. ಹಾಗೆ ನಾನು ಕಲಿಯೋದು ತುಂಬ ಇಂಟ್ರೆಸ್ಟ್ ನನಗೆ. ನಮ್ಮ ತಂದೆಯವರು ಮಿಸ್ಟರ್ ಅಬ್ಬಾಸ್ ಅವರು ನಮಗೆ ಪ್ರೇರಣೆ. ಅಂದರೆ ಅವರು ಯಾವಾಗಲೂ ಹೇಳ್ತಿದ್ರು ಹ್ಯುಮ್ಯಾನಿಟಿಗಾಗಿ ಕೆಲಸ ಮಾಡಬೇಕಂತ. ಹಾಗೆ ನಾನು ಕಲಿಯೋದು ನನಗೆ ತುಂಬ ಇಷ್ಟ. ಹಾಗೆ ನಾನು MBA ಇನ್ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್ ಮಾಡಿ ಪ್ರಾಜೆಕ್ಟ್ ಮ್ಯಾನೇಜರ್ ತನಕ ಕೆಲಸ ಮಾಡಿದ್ದೆ. ಆದರೆ ಅಬುಲಾಲ್ ಅವರ ಬ್ರದರ್ AS ಕುತ್ತಿಗೆಯವ್ರ ಹೇಳಿದ್ದೆ, ನನಗೆ 50 ಇಯರ್ಸ್ ಆಗುವಾಗ ಸರ್ ನಾನು ನಿಮ್ಮ ಹತ್ರ ಬರ್ತೇನೆ, ನನಗೆ ಹ್ಯುಮ್ಯಾನಿಟಿಗೆ ಕೆಲಸ ಮಾಡಿಸಿದ ಗೈಡೆನ್ಸ್ ಬೇಕಂತ. ದೇವತೆಯಿಂದ ಈಗ ಒಂದು ಆರ್ಗನೈಸೇಷನ್ ಮಾಡಿ ಚಿಕ್ಕ ಚಿಕ್ಕ ಅಬುಲಾಲ್ ಗೈಡೆನ್ಸ್ ಮತ್ತು ಇಲ್ಲಿ ನೆಲೆದಿರುವವರೆಲ್ಲರ ಗೈಡೆನ್ಸಿಂದ ಒಂದು ಚಿಕ್ಕ ಚಿಕ್ಕ ಕೆಲಸ ಮಾಡ್ತಾ ಇದ್ದೇನೆ. ದೇವರ ದಯೆಯಿಂದ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ದೇವರು ಅನುಗ್ರಹಿಸಿಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಇಷ್ಟು ದೊಡ್ಡ ದೊಡ್ಡ ಜನರಿದ್ದರು, ಮತ್ತು ಇಷ್ಟು ವೇದಿಕೆಯಲ್ಲಿರುವ ದೊಡ್ಡ ಮಹಾನ್ ವ್ಯಕ್ತಿಗಳಿದ್ದರು. ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ಅಬುಲಾಲ್ ಬುತ್ಲಿಯವರಿಗೆ ನಾನು ತುಂಬ ಹೃದಯಾಂತರದಿಂದ ಥ್ಯಾಂಕ್ಸನ್ನು ಹೇಳ್ತೇನೆ. ಮತ್ತು ಇದು ನನಗೆ ಯಾವಾಗಲೂ ಮೋಟಿವೇಟ್ ಆಗಿ ಇರ್ತದೆ ಈ ವಿಷಯ. ಇನ್ನಷ್ಟು ಹ್ಯುಮ್ಯಾನಿಟಿಗಾಗಿ ನಾನು ಕೆಲಸ ಮಾಡ್ತೇನೆ. ದೇವರ ದಯೆ ಇದ್ದರೆ ಇನ್ನಷ್ಟು ದೇಶಕ್ಕಾಗಿ, ಸಮಾಜಕ್ಕಾಗಿ, ಜನಕ್ಕಾಗಿ ಕೆಲಸ ಮಾಡ್ತೇನೆ.